Hello guys, welcome back to the channel. ನಾನು ಚಂದ್ರ ನೀವು ನೋಡ್ತಾ ಇದ್ದೀರಾ ದಿ ಅಬ್ಸಲ್ಯೂಟ್ ಟ್ರೇಡರ್ಸ್. ಚಾನಲ್ಗೆ ಹೊಸಬರ ಇದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಸೊ ಲಿಟ್ರಲಿ 2 to 3 months ಆಗಿದೆ ವ್ಲಾಗ್ಸ್ ಹಾಕಿ. ಸೊ ಡೈರೆಕ್ಟಾಗಿ ಒಂದೇ ಸರಿ ಒಂದು ಕೈಂಡ್ ಆಫ್ ಬಿಗ್ಗೆಸ್ಟ್ ವ್ಲಾಗ್ಸ್ ಹಾಕೋಣ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ. ಯಾಕಂದರೆ ನಾನು ಬಂದ್ಬಿಟ್ಟು ನನ್ನ ಲೈಫ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ದಟ್ ಈಸ್ ವಿಯೆಟ್ನಾಮ್. ಸೊ ಯಾಕೆ ಈ ಕಂಟ್ರಿ ಚೂಸ್ ಮಾಡಿದ್ವಿ? ಯಾಕಂದರೆ ತುಂಬ ಕಂಟ್ರೀಸ್ ಇದೆ, ಹಲವಾರು ಕಂಟ್ರೀಸ್ ಇದೆ. ಮಾಲ್ಡೀವ್ಸು, ಥಾಯ್ಲ್ಯಾಂಡು, ಬಾಲಿ, ಅದು ಇದು ಅಂದ್ಕೊಂಡು, ಫಿಲಿಪೀನ್ಸ್ ಅಂದ್ಕೊಂಡು, ಮಲೇಷಿಯಾ. ಸೊ ತುಂಬ ಇದೆ. ಬಟ್ ನಾನು ಮದುವೆ ಆದಾಗಿಂದ ಎಲ್ಲೂ ಹೋಗಿರಲಿಲ್ಲ. ಆಮೇಲೆ ನಮ್ಮದು ಒಂದು ಆಸೆ ಇತ್ತು ಆವಾಗಿಂದ, ವಿಯೆಟ್ನಾಮ್ ಈಸ್ ವೆರಿ ಡಿಫ್ರೆಂಟ್ ಕಂಟ್ರಿ ಫ್ರಮ್ ಕಂಪೇರ್ಡ್ ಟು ಅದರ್ಸ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಡಿಫ್ರೆಂಟ್ ಕಲ್ಚರೇ ಇದೆ, ಡಿಫ್ರೆಂಟ್ ಫುಡ್ ಇದೆ. ಆಮೇಲೆ ತುಂಬ ಲೈಕ್ ಅಷ್ಟು ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇಲ್ಲ, ಅದು ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಟೈಪ್ ಕಂಟ್ರಿ ಅದು. ಸೊ ದಟ್ಸ್ ವೈ ವಿ ಸೆಲೆಕ್ಟೆಡ್ ವಿಯೆಟ್ನಾಮ್. ಸೊ ಎಷ್ಟಾಯಿತು, ಏನು ಕತೆ, ಎಲ್ಲೆಲ್ಲಿ ಹೋಗ್ತಿದ್ದೀವಿ ಪ್ರತಿಯೊಂದು ಹೇಳ್ತೀವಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 12:30. ನಾವು ವಿತಿನ್ 1 ನಾವು ಮನೆ ಬಿಡಬೇಕು. ಯಾಕಂದರೆ 5 o'clock ನಮ್ಮ ಫ್ಲೈಟು. ಅದು ವಿಯೆಟ್ನಾಮ್ದು ಒಂದೇ ಪ್ರಾಬ್ಲಮ್ಮು, ಬೆಂಗಳೂರಿಂದ ಡೈರೆಕ್ಟ್ ಫ್ಲೈಟ್ ಇಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ಎನ್ ಎಕ್ಸ್ಚೇಂಜ್ ಫ್ಲೈಟ್. ಸೊ ಬಂದ್ಬಿಟ್ಟು ನಮ್ಮದು ಲೇಔವರ್ ಇರೋದು ಕೋಲ್ಕತ್ತಾದಲ್ಲಿ. ಸೊ ಕೋಲ್ಕತ್ತಾದಿಂದ ಡೈರೆಕ್ಟ್ ವಿಯೆಟ್ನಾಮಲ್ಲಿ ಕ್ಯಾಪಿಟಲ್ ಸಿಟಿ ಹೋಗ್ತಾ ಇದ್ದೀವಿ, ಹನೋಯ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಹೋಗ್ತಿದ್ದೀವಿ. ಸೊ ಹೇಗಿರುತ್ತೆ ಪ್ರೋಸೆಸ್ಸು ಎಲ್ಲ ನಾನು ತೋರಿಸ್ತೀನಿ ಈ ಬ್ಲಾಗ್ಸಲ್ಲಿ. ಸೊ ಇವತ್ತು ಬಂದ್ಬಿಟ್ಟು ವಿಯೆಟ್ನಾಮ್ ಲ್ಯಾಂಡ್ ಆಗೋವರೆಗೂ ಒಂದು ಬ್ಲಾಗ್ ಮಾಡ್ತೀನಿ. ನೆಕ್ಸ್ಟ್ ಡೇ 1, ಡೇ 2 ಆ ಥರ ಹಾಕ್ತೀನಿ. ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನು ತಿಂತೀವಿ, ಏನೇನು ತೊಗೊಳ್ತೀವಿ, ಪ್ರತಿಯೊಂದು ಹೇಳ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಇವಾಗ ಹೊಡ್ತೀವಿ. ಸೊ ಬನ್ನಿ. ಇದಿಷ್ಟು ಲಗೇಜು. ಆ್ಯಕ್ಚುಲಿ ಎಲ್ಲ ಬ್ಯಾಗ್ಸು ಫುಲ್ ಇಲ್ಲ. ಸೊ ಆ್ಯಕ್ಚುಲಿ ನಮ್ಮದು ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲ. ಸೊ 30 kgs ಚೆಕ್-ಇನ್ ಪ್ಲಸ್ 7 kgs ಕ್ಯಾಬಿನ್ ಇರೋದು. ಸೊ ಬ್ಯಾಕ್ ಪ್ಯಾಕು ಇದು ಬಂದ್ಬಿಟ್ಟು ಕ್ಯಾಬಿನ್ಗೆ ಯೂಸ್ ಮಾಡ್ತೀವಿ, ಇದು ಮತ್ತು ಅದು. ಸೊ ಚಿಕ್ಕದಾಗಿದೆ. ಇದನ್ನ 3 ಬಂದ್ಬಿಟ್ಟು ನಾವು ಚೆಕ್-ಇನ್ಗೆ ಹಾಕ್ತೀವಿ. ಸೊ ಆ್ಯಕ್ಚುಲಿ ಯಾಕೆ ಖಾಲಿ ಇಲ್ಲ ಅಂತ ಹೇಳಿದ್ರೆ, ನಾನು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ. ವಿಯೆಟ್ನಾಮ್ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ತುಂಬ ಒಳ್ಳೆ ಕಂಟ್ರಿ ಅಂತ ಹೇಳ್ತಾರೆ, ತುಂಬ ಒಳ್ಳೆ ಗೂಡ್ಸ್ ಸಿಗುತ್ತೆ ಅಂತ. ಸೊ ತುಂಬ ಜನ ಅವ್ರವ್ರ ಆರ್ಡರ್ಸ್ ಹೇಳಿ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಇಟ್ಕೊಂಡೇ ಹೋಗ್ತಾ ಇದ್ದೀವಿ. ನೋಡೋಕ್ಕೆ ಮಾತ್ರ ಫುಲ್ ಇರಬೇಕು, ಬಟ್ ಅದರೊಳಗೆ ಏನಿಲ್ಲ. ಸೊ ಗೈಸ್ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿ ನಮ್ಮ ಫ್ಲೈಟ್ಸ್ ಚೆಕ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಬರುತ್ತೆ ಪ್ರತಿಯೊಂದು ಇಂಡಿಗೋ ಡಿಪಾರ್ಚರ್ಸ್. ನಮ್ದು ಬಂದು 5 ಗಂಟೆ 5 ನಿಮಿಷಕ್ಕೆ ಇರೋದು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೊ ಇದು ಬಂದ್ಬಿಟ್ಟು ಏನೇನು ಬ್ಯಾಗೇಜಲ್ಲಿ ಹಾಕೋಕ್ಕಾಗಲ್ಲ ಅಂತ. ಸೊ ಏನೇನು ಹಾಕ್ಬೋದು, ಏನೇನು ಹಾಕೋಕ್ಕಾಗಲ್ಲ ಅಂತೇಳಿ. ಸೊ ಇದೆಲ್ಲ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಬೇಕಿದ್ರೆ, ಬಟ್ ಒಂದು ರಫ್ ಸ್ಕೆಚ್ ನಿಮ್ಗೆ ಕೊಡ್ತೀನಿ, ನೋಡ್ಕೊಳ್ಳಿ ಗೈಸ್. ಇಲ್ಲಿ ನೋಡಿ, ನಾರಾಯಣ ಮೂರ್ತಿ ಅವರಿದ್ದಾರೆ. ವೆಲ್ಕಮ್ ಬ್ಯಾಕ್. ಈಗ ಬಂದ್ಬಿಟ್ಟು ಚೆಕ್ಕಿಂಗು, ಬೋರ್ಡಿಂಗ್ ಪಾಸು ಪ್ರತಿಯೊಂದು ಸಿಕ್ಕಾಗಿದೆ. ಸೊ ಈವನ್ ಕ್ಯಾಬಿನ್ ಚೆಕ್ಕಿಂಗ್ ಕೂಡ ಆಗಿದೆ. ಆ್ಯಂಡ್ ಇನ್ನೂ ಟೈಮ್ ಇದೆ ನಮಗೆ. ಆ್ಯಕ್ಚುಲಿ 4:20ಗೆ ಬಂದ್ಬಿಟ್ಟು ಬೋರ್ಡಿಂಗ್ ಟೈಮ್ ಆಗಿದೆ. ಆ್ಯಂಡ್ ಫ್ಲೈಟ್ ಬಂದ್ಬಿಟ್ಟು 5:05ಗೆ. ಸೊ 4:20ಗೆ ನಾವು ಗೇಟ್ ನಂಬರ್ 20 ಹೋದರೆ ಸಾಕು. ಸೊ ಟೈಮ್ ಬೀಯಿಂಗ್ ಸ್ಟಾರ್ಬಕ್ಸಲ್ಲಿ ಕಾಫಿ ಕುಡ್ತಾ ಇದ್ದೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಕುಡಿತಿರೋದು. ನನಗೆ ಗೊತ್ತಿಲ್ಲ ಹೆಂಗಿರುತ್ತೆ ಏನು ಅಂತ. ಸೊ ಎಸ್, ಯು ಕ್ಯಾನ್ ಸಿ ಆ್ಯಂಡ್ ಮೀ ಆ ಫ್ಲೇವರ್ ಏನಿದೆ. ಆ್ಯಕ್ಚುಲಿ ನಮ್ಮ ವೈಫ್ನ ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ ಬ್ಲಾಗಲ್ಲಿ. ಸೊ ಶಿ ಈಸ್ ಆ್ಯಕ್ಚುಲಿ ವೆರಿ ಶೈ ದ ಕ್ಯಾಮ್ರಾ. ಆ್ಯಕ್ಚುಲಿ ಬ್ಲಾಗಲ್ಲಿ ಹಾಕ್ಬೇಡ, ಏನೂ ಮಾಡಬೇಡ ನನ್ನ ಜೊತೆ ಅಂತ ಹೇಳ್ತಿದ್ಲು. ಬಟ್ ಇದರಲ್ಲಿ ಫಸ್ಟ್ ಟೈಮ್ ಅಲ್ಲ, ಸೊ ಅಭ್ಯಾಸ ಆಗುತ್ತೆ ಅಂತೇಳಿ ನಾನು ಬ್ಲಾಗಲ್ಲಿ ಅವಳನ್ನ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಮೇಕಿಂಗ್ ದ ಟ್ರಾವೆಲ್ ಬ್ಲಾಗ್ ವಿತ್ ಮೈ ವೈಫ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಬ್ಲಾಗ್. ಸೊ ಎಸ್, ಇವಾಗ ಬಂದ್ಬಿಟ್ಟು ನಾವೇನೇನು ಆರ್ಡರ್ ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಸೊ ಏನಿದು ಚಿಲ್ಲಿ ಪನ್ನೀರ್ ಸ್ಯಾಂಡ್ವಿಚ್ಚು. ಸೊ ಇದಕ್ಕೆ ಎಷ್ಟು ಕೊಟ್ವಿ? ಇದಕ್ಕೆ ಬಂದ್ಬಿಟ್ಟು 300 ರೂಪಾಯಿ. ಸೊ ಇದಕ್ಕೆ ಬಂದ್ಬಿಟ್ಟು 300 ರೂಪಾಯಿ. ಆಮೇಲೆ ಕಾಫಿ ಕುಡಿಯೋ ಮನ್ಸು ಮಾಡ್ತಿತ್ತು ಅನುಷಂಗೆ. ಸೊ ಅವಳಿಗೊಂದು ಕ್ಯಾಪೆಚಿನೋ ತೊಗೊಂಡಿದ್ದೀನಿ. ಬಾಯರ್ಕೆ ಆಗ್ತಿತ್ತು. ಆ್ಯಕ್ಚುಲಿ ನೀರು ಬಾಟ್ಲು ಚಿಕ್ಕ ತೊಗೊಂಡು ಬರ್ಬೋದಾಗಿತ್ತು ಅನಿಸುತ್ತೆ. ನಾವು ಸುಮ್ಮನೆ ಬಿಡಲ್ಲ ಅಂತೇಳಿ ಆ್ಯಕ್ಚುಲಿ ಮೆನ್ಷನ್ ಮಾಡಿದ್ರು ಒಂದು ಕಡೆ ಎಲ್ಲೋ ನೋಡಿದ್ದೆ, ವಾಟರ್ ಬಾಟ್ಲ್ ತೊಗೊಂಬಾರ್ದು ಅಂತೇಳಿ. ಯಾಕೆ, ಮೇ ಬಿ ಸಮ್ ರೀಸನ್ಸ್ ಇರುತ್ತೆ. ಸೊ ಎಸ್, ಇವಾಗ ಇಲ್ಲಿ ಕಾಫಿ ಕುಡ್ಬಿಟ್ಟು ಬೋರ್ಡಿಂಗ್ ಆಗೋಣ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನೋಡಿ 300 ರೂಪಾಯಿ ಕಾಫಿ ಬಂದಿದೆ. ಸೊ ಅನುಷಾ ಅಂತ ಹೇಳಿ ನಮ್ಮ ವೈಫ್ ಹೆಸರು ಬರ್ಸಿದ್ದೀನಿ. ಕಾಫಿ ಟೇಸ್ಟು ಹೇಗಿರುತ್ತೆ
ಅದು ಅನುಷಾನ ಹೇಳ್ಬೇಕು. ಕುಡಿದ್ಬಿಟ್ಟು ಹೇಳು. ಕುಡಿ ಹೇಗಿದೆ ಕಾಫಿ? ಸಪ್ಪೇನಾ? ಶುಗರ್ ಹಾಕಿದೆ ಇನ್ನೂ ಹಾಕ್ದ್ಯಾ? ಸೊ 300 ರೂಪಾಯಿ ಕಾಫಿ ಬೆಸ್ಟಾ 30 ರೂಪಾಯಿ ಕಾಫಿ ಬೆಸ್ಟಾ? 10 ರೂಪಾಯಿದಾ? ಎಲ್ಲ ಅಷ್ಟೇ, ಇವೆಲ್ಲ ಶೋಕಿಗಷ್ಟೇ. ನಾರ್ಮಲ್ ಏನಂತಾರೆ ಫಾಸ್ಟ್ ಫುಡ್ ಚೈನ್ಗೆ ಹೋಗಿ ಕುಡಿದ್ರು ಅದೇ ಟೇಸ್ಟ್ ಇರುತ್ತೆ. ಇಲ್ಲೇನಂದರೆ ಕ್ವಾಂಟಿಟಿ ಸ್ವಲ್ಪ ಏನಂತಾರೆ ಜ್ಯೂಸ್ ಕುಡಿಯೋ ಕ್ವಾಂಟಿಟಿ ಕೊಡ್ತಾರೆ, ಇನ್ನೇನಿಲ್ಲ. ಇದು ಬಂದ್ಬಿಟ್ಟು ನಮ್ಮ ಪಾಸ್ಪೋರ್ಟ್ ಕವರು. ಸೊ ಲೈಕ್ ತುಂಬ ಜನ ನೀವು ನೋಡ್ತಿರ್ತೀರ ಆಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಈ ಥರ ಕವರ್ಸು. ಸೊ ನಾವು ಕೂಡ ಒಂದು ಆನ್ಲೈನಿಂದ ಆರ್ಡರ್ ಮಾಡಿದ್ವಿ. ಆನ್ಲೈನಲ್ಲಿ ಕಸ್ಟಮೈಸ್ಡ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಪೇಜು. ಸೊ ಆ್ಯಕ್ಚುಲಿ ಇದು ಅನ್ಪೇಡ್ ಪ್ರಮೋಷನು, ಬಟ್ ಜನರಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಕಾಶ ಏರ್, ಆಮೇಲೆ ತುಂಬ ಹಲವಾರು ಬೇರೆ ಬೇರೆ ಬ್ರ್ಯಾಂಡ್ಸ್ನ ಫ್ಲೈಟ್ಸ್ ನಿಂತಿದೆ ಇಲ್ಲಿ ಆಲ್ರೆಡಿ. ಸೊ ಇದು ಬಂದ್ಬಿಟ್ಟು ಏರ್ ಏಷ್ಯಾ, ಇಂಡಿಗೋ. ಆ್ಯಕ್ಚುಲಿ ಜಾಸ್ತಿ ಇರೋದು ಇಂಡಿಗೋನೇ, ಯಾಕಂದರೆ ಇಂಡಿಯಾದಲ್ಲಿ ತುಂಬ ಸಕ್ಸಸ್ಫುಲ್ ಆಗಿರುವಂಥ ಒಂದು ಬ್ರ್ಯಾಂಡ್ ಅದೇ. ಸೊ ಇಲ್ಲಿ ನೋಡಿ ಹೇಗಿದೆ, ಸಖತ್ತಾಗಿದೆ ಮಾತ್ರ ವ್ಯೂವು. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಗೇಟ್ ನಂಬರ್ ಬಂದು 21. ಸೊ ಕೆಳಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಸೊ ಈ ಬಸ್ಗಳೆಲ್ಲ ಬಂದು ನಿಮಗೆ ಏರ್ಪೋರ್ಟ್ ಇದರಿಂದ ಕರ್ಕೊಂಡೋಗಿ ಫ್ಲೈಟ್ನ ಮುಟ್ಟಿಸುತ್ತೆ. ಸೊ ಯಾವ್ದಾದ್ರು ಒಂದು ಬಸ್ ಹಂಗೆ ಅಲಾಟ್ ಆಗ್ತಾ ಇರುತ್ತೆ. ಆ್ಯಂಡ್ ವಿ ನೀಡ್ ಟು ಗೋ ದೇರ್ ಆ್ಯಂಡ್ ಬೋರ್ಡ್ ದ ಫ್ಲೈಟ್. ಸೊ ಗೈಸ್, ಫ್ಲೈಟ್ ಒಳಗೆ ಎಂಟ್ರ್ ಆಗ್ತಾ ಇದ್ದೀವಿ. ಸೊ ಸಿಕ್ಕಾಪಟ್ಟೆ ಉದ್ದಾಗುರು ಇದು. ಆ್ಯಕ್ಚುಲಿ ನಾವು ಕ್ಯೂನಲ್ಲಿ ನಾರಾಯಣ ಮೂರ್ತಿ ಸರ್ನ ಮೀಟ್ ಮಾಡಿದ್ವಿ. ಮಾತಾಡ್ಸೋಕ್ಕಾಗಿರಲಿಲ್ಲ, ಬಟ್ ಅವರು ಹೋಗ್ಬಿಟ್ರು. ಬಟ್ ನೋಡಿ ಎಷ್ಟು ಸಿಂಪಲ್ ಮ್ಯಾನ್ ಅಂದರೆ ವಿತೌಟ್ ಸೆಕ್ಯೂರಿಟಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೆಂಗೆ ಬರ್ತಿದ್ದಾರೆ ನೋಡಿ. ಸೊ ತೋರಿಸ್ತಾ ನೋಡಿ, ಅಲ್ಲಿ ನೋಡಿ. ಸೊ ಗೈಸ್, ಇಳಿದಿದ್ದೀವಿ ಇಲ್ಲಿ ಕೋಲ್ಕತ್ತಾ ಏರ್ಪೋರ್ಟಲ್ಲಿ. ಹೆಸರು ನೆನಪಾಗ್ತಾಯಿಲ್ಲ ನನಗೆ. CCU ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತಾರೆ. ಏನು ಚಳಿ ಇದೆ ಗುರು ಇಲ್ಲಿ, ಸಿಕ್ಕಾಪಟ್ಟೆ ಚಳಿ ಇದೆ ಕೋಲ್ಕತ್ತಾದಲ್ಲಿ. ಹನಾಯಲ್ಲಿ 13 ಡಿಗ್ರಿ 14 ಡಿಗ್ರಿ ಇದೆ. ಅಲ್ಲಿ ಹೆಂಗೆ ಗುರು 2 ಗಂಟೆ ಮಧ್ಯಾಹ್ನ ನಾವು ರೀಚ್ ಆಗ್ತೀವಿ. ಸೊ ಗೈಸ್, ಇವಾಗ ಬಂದ್ಬಿಟ್ಟು ಬೋರ್ಡಿಂಗ್ ಟೈಮು ಹನಾಯಿಗೆ. ಸೊ ಸೇಮ್ ವಿಯೆಟ್ನಾಮ್ ಏನಂತಾರೆ ಇಂಡಿಗೋ ಫ್ಲೈಟೇನೆ. ಇಲ್ಲಿಂದ ನಾವು ಇವಾಗ ಟೈಮ್ ಬಂದ್ಬಿಟ್ಟು 10 o'clock ಸ್ಟಾರ್ಟ್ ಆಗುತ್ತೆ ಫ್ಲೈಟು. ಅಲ್ಲಿ ಲ್ಯಾಂಡ್ ಆಗೋದು 2ಗೆ. ಸೊ ಇಲ್ಲಿಂದು 2:30 ಸಾರಿ 12:30 ಇರುತ್ತೆ. ಬಟ್ ಅಲ್ಲಿಂದು ಟೈಮಿಂಗ್ಸಿಗೆ ಅದು 2:05 AM. ಸೊ ಅಲ್ಲಿ 1.5 2 hours ಫಾಸ್ಟ್ ಇದೆ ಟೈಮ್. ಸೊ ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಸಿಮ್ ಆ್ಯಕ್ಚುಲಿ ಎಲ್ಲ ಇಲ್ಲೇ ತೊಗೊಂಡ್ವಿ ನಾವು. ಅದ್ರ ಬಗ್ಗೆ ನಾನು ನಿಮಗೆ ಅಲ್ಲಿ ರೀಚ್ ಆದ್ಮೇಲೆ ಹೇಳ್ತೀನಿ. ಸೊ ಟೇಕ್ ಕೇರ್. ಸೊ ಗೈಸ್, ವಿಯೆಟ್ನಾಮಲ್ಲಿ ಲ್ಯಾಂಡ್ ಆಗಿದ್ದೀವಿ. ಸೊ ಇವಾಗ ಹೋಗ್ಬಿಟ್ಟು ಬ್ಯಾಗ್ಸ್ನ ಕಲೆಕ್ಟ್ ಮಾಡಬೇಕು. ಸೊ ಗೇಟ್ ನಂಬರ್ 3 ಅಂತ ಹೇಳಿದ್ದಾರೆ. ಸೊ ಹೇಳ್ದಂಗೆ ವಿಯೆಟ್ನಾಮ್ ಟೈಮಿಂಗ್ಸ್ ಬಂದ್ಬಿಟ್ಟು 1.5 hours ಮುಂದೆ, 1.5 to 2 hours. ಸೊ ಇವಾಗ ಇಲ್ಲಿ ಬಂದ್ಬಿಟ್ಟು ಟೈಮು 2:15. ಇಂಡಿಯಾದಲ್ಲಿ 12:30 ಇರುತ್ತೆ. 12:30 to 1. ಲಗೇಜ್ ತೊಗೊಂಡು ಆಚೆ ಬಂದಿದ್ದೀವಿ. ಸೊ ನಮ್ಮ ಡ್ರೈವರ್ ಇಲ್ಲಿ ಆಲ್ರೆಡಿ 1F8 ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನೋಡೋ ಪ್ರಕಾರ ಎಲ್ಲ ಕಾರ್ಗಳು ಟೊಯೋಟಾನೇ. ಸೊ ಎಲ್ಲ ಫಾರ್ಚುನರು, ಇನೋವಾ, ಆಮೇಲೆ ಟೊಯೋಟಾದಲ್ಲಿ ಇಂಡಿಯಾದಲ್ಲಿ ಯಾವ್ಯಾವುದಿಲ್ವೋ ಎಲ್ಲ ಐತಿ ಇಲ್ಲಿ. ಸೊ 1F8 ಇಲ್ಲಿದೆ. ಸೊ ನಾನು ಹಿಂದೆ ನೋಡ್ತಿರ್ಬೋದು ನೀವು. ಸೊ ಪ್ರತಿಯೊಂದು ಕ್ಯಾಬ್ಸ್ ಇಲ್ಲೇ ಸಿಗುತ್ತೆ. ಸೊ ನೀವು ವಿಯೆಟ್ನಾಮ್ ಡೈರೆಕ್ಟಾಗಿ ಬಂದರೂ ಕೂಡ ಕ್ಯಾಬ್ ಫೆಸಿಲಿಟೀಸ್ ತುಂಬ ಈಸಿಯಾಗಿ ಸಿಗುತ್ತೆ. ಸೊ ನಿಮ್ಗೆ ಎಂಥ ಲಕ್ಸುರಿ ಗಾಡಿ ಬೇಕೋ ಅದು ಸಿಗುತ್ತೆ ನಿಮಗೆ. ನನ್ನ ಮುಂದೆ ಆ್ಯಕ್ಚುಲಿ ಟೊಯೋಟಾ ವ್ಯಾನ್ಸ್ ಬರುತ್ತೆ ಗೊತ್ತಾ. ಸೊ ಪ್ರೀಮಿಯಮ್ ವ್ಯಾನ್ಸು, ಲೈಕ್ ಫ್ಯಾಮಿಲಿ ವ್ಯಾನ್ಸು ಎಲ್ಲ ಪ್ರತಿಯೊಂದು ನಿಂತಿದೆ.
ಆಮೇಲೆ ಈ ಕಡೆ ನೋಡಿದ್ರೆ ನಾನು ಹಿಂದೆ ಟೊಯೋಟಾ ಫಾರ್ಚುನರ್ ಇದೆ, ಆಮೇಲೆ ಸುಜುಕಿ ಮಾರುತಿ ಸುಜುಕಿ ಇದು ಏನಂತಾರೆ XL6 ಇದೆಯಲ್ಲ ಅದಿದೆ. ಸೊ ಪ್ರತಿಯೊಂದು ಇದೆ. ಸೊ ನಮ್ಮ ಡ್ರೈವರ್ ಇಲ್ಲಿ ಕರೆದ್ಬಿಟ್ಟು ಎಲ್ಲಿ ದಮ್ ಹೊಡಿಯೋಕೆ ಹೋದ್ನೋ ಗೊತ್ತಿಲ್ಲ, ದಮ್ ಹೊಡಿಯೋಕೆ ಹೋಗಿರ್ತಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಜಾಸ್ತಿ ಸ್ಮೋಕ್ ಎಲ್ಲ ಮಾಡ್ತಾರೆ. ಡ್ರೈವರ್ ಹೆಸರು ಬಂದ್ಬಿಟ್ಟು ಡ್ಯಾಂಗ್ ಅಂತೇಳಿ, ಸೊ ಮಿಸ್ಟರ್ ಡ್ಯಾಂಗ್ ಅಂತ ಹೇಳ್ಬಿಟ್ಟು ಕರಿತೀನಿ ನಾನು. ಗೈಸ್ ಇವಾಗ ಬಂದ್ಬಿಟ್ಟು ಟೈಮು 2:45 to 3 o'clock ಆಗಿದೆ ಇವಾಗ. ಸೊ ಆ್ಯಕ್ಚುಲಿ ವಾಚಲ್ಲಿ ಟೈಮ್ ಸೆಟ್ ಮಾಡಬೇಕು. ಫೋನಲ್ಲಿ ಇವಾಗ 2:50 ತೋರಿಸ್ತಾ ಇದೆ. ಆ್ಯಂಡ್ ಈಗ ಬಂದು ನಾವು ಹೋಟೆಲ್ ಅನೈಸ್ಗೆ ರೀಚ್ ಆಗಿದ್ದೀವಿ. ಅಯ್ಯಪ್ಪ ಇಲ್ಲಿ ಕಮ್ಯುನಿಕೇಷನ್ ತುಂಬ ಕಷ್ಟ, ಯಾಕಂದರೆ ಇಂಗ್ಲೀಷ್ ಅಂತೂ ಒಂಚೂರು ಬರೋಲ್ಲ ಇಲ್ಲಿ. ಸೊ ಪ್ರತಿಯೊಂದೂ ಗೂಗಲ್ ಟ್ರಾನ್ಸ್ಲೇಟಿಂದನೇ ನಾವು ಮಾತಾಡಬೇಕಾಗುತ್ತೆ. ಕೆಲವ್ರಿಗೆ ಇಂಗ್ಲೀಷ್ ಬರುತ್ತೆ, ಬಟ್ ಕೆಲವ್ರಿಗೆ ಇಲ್ಲಿ ಟೋಟಲಿ ಬರೋಲ್ಲ. ಸೊ ನಮ್ಮ ಇಂಡಿಯಾದಲ್ಲಿ ಇಂಗ್ಲೀಷ್ ಅಂತ ಹೇಳ್ತಾರೆ, ಇಲ್ಲಿ ಇಂಗ್ಲೀಷ್ ಅನ್ನೋ ಇದೇ ಇಲ್ಲ, ಏನಿದ್ರು ಲೋಕಲ್ ಲ್ಯಾಂಗ್ವೇಜ್ ಜಾಸ್ತಿ. ಸೊ ಇದು ನಮ್ಮ ರೂಮ್ ಆ್ಯಕ್ಚುಲಿ. ಸೊ ತುಂಬ ಪ್ರಿಸೈಡ್ದಾಗಿ ಕ್ಯೂಟ್ ಆಗಿದೆ ಅಷ್ಟೇ. ಸೊ ಮೋಸ್ಟ್ಲಿ ವಿಯೆಟ್ನಾಮಲ್ಲಿ ಇದನ್ನೇ 4 ಸ್ಟಾರ್ ಅಂತ ಹೇಳ್ತಾರೆ ಅನಿಸುತ್ತೆ. ಸೊ ಇದು ಈ ಹೋಟೆಲ್ನ 10th ಫ್ಲೋರಲ್ಲಿರೋ ಒಂದು ಡಿಲಕ್ಸ್ ರೂಮು. ಸೊ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇದು ಬಂದ್ಬಿಟ್ಟು ಟಿ ವಿ ಟೇಬಲು, ಬೆಡ್ಡು, ಆ್ಯಂಡ್ ಮೋಸ್ಟ್ಲಿ ಆಚೆ ಬಾಲ್ಕನಿ ಇದೆ. ಅದು ಬೇಕಿದ್ರೆ ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಬಾಲ್ಕನಿ ಇದೆ, ಟೇಬಲ್ಲು, ಸ್ಮಾಲ್ ಟೇಬಲ್, ಆ್ಯಂಡ್ ವಾಶ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ವಾಶ್ರೂಮ್ ಹೀಗಿದೆ, ಚೆನ್ನಾಗಿದೆ. ವಾಶ್ರೂಮ್ ನನಗೆ ತುಂಬ ಇಷ್ಟ ಆಯಿತು, ಕ್ಲೀನಾಗಿ. ಆ್ಯಂಡ್ ಮೇನ್ ಥಿಂಗ್ ನೀರಿದೆ ಗುರು ಇಲ್ಲಿ, ಜೆಟ್ ಸ್ಪ್ರೇ ಇದೆ. ಸೊ ಅದು ನಮ್ಮ ಇಂಡಿಯನ್ಸ್ಗೆ ಬೇಕು. ಸೊ ಎಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ತುಂಬ ಟೈರ್ಡ್ ಆಗಿದ್ದೀವಿ. ಆಲ್ಮೋಸ್ಟ್ ಇವಾಗ 3 o'clock ಆಗ್ತಾ ಇದೆ. ಆ್ಯಂಡ್ ಏನಂತಾರೆ, ಬೆಳಿಗ್ಗೆ ಎದ್ದು ನಮಗೆ ಟೈಮ್ ಕೊಟ್ಟಿದ್ದಾರೆ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ. ಆಲ್ಮೋಸ್ಟ್ 1 o'clockವರೆಗೂ ಟೈಮ್ ಕೊಟ್ಟಿದ್ದಾರೆ, ಮಧ್ಯಾಹ್ನ 1 o'clockವರೆಗೂ. ಸೊ ಅಲ್ಲಿವರೆಗೂ ನಾವು ಬೇಕಿದ್ರೆ ಕರೆನ್ಸಿ ಎಕ್ಸ್ಚೇಂಜು ಅದೆಲ್ಲ ಮಾಡಿಸ್ಕೊಂಡು ಬೇಕಿದ್ರೆ ನಾವು ರೆಡಿಯಾಗಿರಬೇಕು. ಆ್ಯಂಡ್ ದೆನ್ ವಿ ವಿಲ್ ಗೋ ಫಾರ್ ಸೈಟ್ ಸೀನ್ ಹಿಯರ್. ಸೊ ಫಾರ್ ದಿಸ್ ವ್ಲಾಗ್ ಇಷ್ಟೇ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ತುಂಬ ಸಪೋರ್ಟ್ ಬೇಕು ನಿಮ್ಮದು, ಯಾಕಂದರೆ ಈ ಥರ ಒಂದು ವ್ಲಾಗ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಟ್ರಾವೆಲ್ ವ್ಲಾಗ್, ಅದು ಇಂಟರ್ನ್ಯಾಷನಲ್ ಬಂದಿದ್ದೀನಿ, ಆಚೆ ಬಂದಿದ್ದೀನಿ. ಸೊ ಅದಕ್ಕೋಸ್ಕರ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.